ಅನ್ಟ್ರೀಟೆಡ್ ಸೀವೇಜ್. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವೆಲ್ಲನೂ ಕೂಡ ಅನ್ಟ್ರೀಟೆಡ್ ಸೀವೇಜ್ ಬರ್ತಾ ಇರೋದು. ಒಬ್ಬ ಮುಖ್ಯಮಂತ್ರಿ 28 ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ, ಇಫ್ ದ ಗೌರ್ಮೆಂಟ್ ಕೆನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್, ಏನಿದು? ಹೌ ಆರ್ ವಿ ಅಲೋಯಿಂಗ್ ಇಟ್? ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ 3ನೇ ಮಾಡಲಿರುವ ಒಬ್ಬ ವ್ಯಕ್ತಿ 28 ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ, ಹೌ ಕ್ಯಾನ್ ದ ಗೌರ್ಮೆಂಟ್ ಟಾಲರೇಟ್? ಮಾನ್ಯ ಸರ್ಕಾರ ಅಣ್ಣ ಒಂದೇ ಒಂದು ನಿಮಿಷ ಅಧ್ಯಕ್ಷರೇ, ಅಲ್ಲ ಸಂಬಂಧಪಟ್ಟಿದೆ ಸರ್, ಒಂದೇ ನಿಮಿಷ. ಈಗ ಇದಕ್ಕೆ ಮುಂದುವರಿದ ಭಾಗವಾಗಿ ಕಳೆದ ಸರಿ ನಾನು ಒಬ್ಬ ಅಡ್ವೊಕೇಟ್ ಈ ಥರ ಎಲ್ಲ ಮಾಡ್ತಾವ್ರೆ ಅಂತೇಳಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದೆ ಅಧ್ಯಕ್ಷರೇ, ಜಗದೀಶ್ ಅಂತೇಳಿ. ಅವನು ಅದ್ರ ಬಗ್ಗೆ ನಾನಿಲ್ಲಿ ಮಾತಾಡಿರೋದು ನನ್ನ ಹಕ್ಕು, ಒಂದು ಹಕ್ಕು ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಹೇಳ್ತಾನೆ, ಅಸೆಂಬ್ಲಿಯಲ್ಲಿ ಒಬ್ಬ ಅಯೋಗ್ಯ ಮಾತಾಡೋನೆ, ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನೇನು ಬೇಕೋ ಅಲ್ಲೆಲ್ಲ ಮಾಡಿ ನನ್ನ ಹೆಸರು ಅಲ್ಲೆಲ್ಲ ಓಡ್ತು, ಮುಂದೆ ಮುಖ್ಯಮಂತ್ರಿ ಆಗಿ ಬರೋದಕ್ಕೆ ಅವ್ನು ಮಾತಾಡೋನೆ ಅಂತೇಳಿ ಒಂದು ಮಾತಾಡೋನೆ. ಧರ್ಮಸ್ಥಳಕ್ಕೆ ನಾವು ಹೋಗಿ ಬಂದ್ವಿ ಅಧ್ಯಕ್ಷರೇ, ಯಾವುದೋ ನಾವು ಪಕ್ಷದ ಜೈಕಾರ ಹಾಕಿಲ್ಲ, ಪಕ್ಷದ ಪರವಾಗಿಲ್ಲ, ನಾವೆಲ್ಲ ಕೂಡ ಭಕ್ತರಾಗಿ ಹೋಗಿ ಬಂದಿದ್ದೀವಿ, ತಾವು ಹೋಗ್ತೀರಿ, ನಮ್ಮದೇನು ಅದರಲ್ಲಿ ಯಾವತ್ತೂ ನಾವು ಅದರಲ್ಲಿ ರಾಜಕೀಯ ಮಾಡಿಲ್ಲ ಆ ಕಡೆ ಹೇಳ್ದಂಗೆ. ಅದಾದಮೇಲೆ 100 ಕೋಟಿ ರೂಪಾಯಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಹತ್ರ ಬ್ಲ್ಯಾಕ್ ಮನಿ ಇಟ್ಟವನೆ ಅಂತೇಳಿ ಓಪನ್ ಆಗಿ ಹೇಳ್ದ. ಅದು ಹೋಗಲಿ, ನೆನ್ನೆ ಅಲ್ಲೆಲ್ಲೋ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅಳಾಳ್ಸಂದ್ರದ್ದು ಯಾವುದೋ ಒಂದು ಜಾಗ ತೋರಿಸ್ಬಿಟ್ಟು, ಈ ಜಾಗ ಧರ್ಮಸ್ಥಳದವ್ರದ್ದು ವೀರೇಂದ್ರ ಹೆಗ್ಗಡೆ ಅವ್ರ ಫ್ಯಾಮಿಲಿದು, ಇವನು ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಬೇರೆಯವ್ರಿಗೆ ಮಾರಿಸವನೆ ಅಂತೇಳಿ ಮಾಡೋನು. ದಿನ ಅದಾಗ್ತಾ ಇದೆ. ನನ್ನ ಹಕ್ಕುಗಳಿಗೆ ಚ್ಯುತಿ ತರ್ತಾವನೆ. ನಾನು ಅಸೆಂಬ್ಲಿಯಲ್ಲಿ ಮಾತಾಡಿರೋ ಅಂಥ ವಿಚಾರಗಳು ಕೂಡ ಮಾತಾಡಿದ್ರೆ ನಾನು ಇನ್ನೆಲ್ಲಿ ಮಾತಾಡಬೇಕು? ಅದಕ್ಕೆ ನಾನು ಹಕ್ಕುಚ್ಯುತಿದು ರೆಕಾರ್ಡ್ ಸಮೇತ ತಮ್ಮ ಕೊಡ್ತಾ ಇದ್ದೀನಿ. ದಯವಿಟ್ಟು ತಾವಿಲ್ಲಿ ಹಕ್ಕುಚ್ಯುತಿಗೆ ಆ ಲಾಯರ್ ಜಗದೀಶ್ ಅವ್ರದ್ದು ಏನಿದೆಯೋ ಅದೇ ರೀತಿಯಲ್ಲಿ ಆ ತಿಮ್ರೋಡಿದು ಏನು ಹೇಳಿದ್ರು ದಯವಿಟ್ಟು ಮಂಡಿಸ್ಬೇಕು ಅಂತಕ್ಕಂಥದ್ದು ಈ ರೆಕಾರ್ಡ್ಸ್ ಕೊಡ್ತಾ ಇದ್ದೀನಿ. ಈಗ ಅನೌನ್ಸ್ ಮಾಡಬೇಕು. ಮಾನ್ಯ ವಿಶ್ವನಾಥ್ರವರು ಮೂವ್ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು. ಅವರ ಹಕ್ಕದು. ಸದನದಲ್ಲಿ ನಮಗಿರ್ತಕ್ಕಂಥ ದೊಡ್ಡ ಹಕ್ಕಂದ್ರೆ ಪ್ರಿವಿಲೇಜ್ ಮೋಷನ್. ಅದಕ್ಕೆ ನಿಯಮಾವಳಿಗಳಿವೆ. ಆ ನಿಯಮಾವಳಿಗಳಂತೆ ಅವರು ನೋಟಿಸ್ ಕೊಡಲಿ. ಅದನ್ನು ಸದನ ಇಂಥ ಪ್ರಕರಣಗಳನ್ನಂತೂ ನೀವು ಅದೇನೋ ಹೇಳಿದ್ರಲ್ಲ, ಅದು ಯಾರೋ ಒಬ್ಬರು ಇಂಥವನು ಮಾತನಾಡಿದ್ದಾನೆ, ಸದನಕ್ಕೆ ಆಗಿರ್ತಕ್ಕಂಥ ಗೌರವ ಹೌದು ಅದು. ಆದ್ದರಿಂದ ಅದನ್ನು ನೀವು ನೋಟಿಸ್ ಕೊಡಿ, ನಿಯಮನ ಪ್ರಕಾರ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಸರ್ಕಾರನೂ ಮಾಡುತ್ತೆ. ಮಾನ್ಯ ಸಭಾಧ್ಯಕ್ಷರು ಅಂಥ ನೋಟಿಸ್ಗಳನ್ನು ಒಪ್ಪಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೋರ್ತೇನೆ. ಇಲ್ಲ ಪರಮೇಶ್ವರ್ ಈಗ ಅಲ್ಲ, ಇದಕ್ಕೆ ಸಂಬಂಧಪಟ್ಟಾಗ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ನಾನು ಸಮಿತಿಗೆ ವಹಿಸ್ತೇನೆ, ಚರ್ಚಿಸ್ತೀವಿ. ಅದು ಆಯ್ತಲ್ಲ ಸರ್, ವಿಶ್ವನಾಥದ್ದು ಆಯ್ತು, ಇದಾಯ್ತಲ್ಲ. ಕೂತ್ಕೊಂಡಿದ್ದೀರ ಅವರು ಗೃಹ ಸಚಿವರು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಮೇಲೆ ಏನು ಹೇಳಿಲ್ಲ. ಸ್ವಲ್ಪ ಹೇಳ್ರಿ, ನನಗೂ ನೋಡಿ ಉತ್ತರ ಕೇಳುದು ನೀವೇ. ಪ್ರಮುಖರ ಮೇಲೂ ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಮೇಲೂ ಹೇಳಿದ್ದಾರೆ, ಎಲ್ಲದನ್ನು ಹೇಳಿದ್ದಾರೆ. ಸರ್ಕಾರ ನಡೆಸ್ತಾರೆ, ನಿಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ಮ ಪಾರ್ಟಿ ಎಚ್ಚರಿಕೆ ತಗೊಳ್ಳೋದು ಏನೇನು ಬೇಕಾದ್ರೂ ಮಾಡ್ತೀವಿ. ಅವ್ರು ಯಾರೋ ನೋಡಿದೀನಿ, ಏನೇನು ಸ್ಟೇಟ್ಮೆಂಟು ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ. ನಾನು ಕೇಳಿದ್ದೀನಿ, ನಂಬರ್ ಇನ್ಕ್ಲೂಡಿಂಗ್ ನಂಬರ್, ಐ ನೋ ದಟ್. ಅದಲ್ಲದೆ ನಿಮ್ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ. ನನ್ನ ಬಗ್ಗೆನೂ ಮಾತಾಡಿದ್ದಾರೆ. ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್, ಅಸೆಂಬ್ಲಿಲಿ ಆ ಹೆಸರುಗಳನ್ನ ತಗೊಂಡು ಲೀಡರ್ ಮಾಡಕ್ಕೆ ಹೆಸರು ತಗೊಳ್ಳಿಲ್ಲ ಸರ್, ಹೆಸರು ತಗೊಳ್ಳಿಲ್ಲ. ಲೆಟ್ ದಿ ಹೋಮ್ ಮಿನಿಸ್ಟರ್ ಟೇಕ್ ವಾಟ್ ಹೆಸರು ತಗೊಳ್ಳಿಲ್ಲ. ಮುಖ್ಯಮಂತ್ರಿಗಳ ಅಂತ ಹೇಳಿದ್ರ ಬಗ್ಗೆ ಒಂದು SIT ರಚನೆ ಮಾಡಿ, ಮುಖ್ಯಮಂತ್ರಿಗಳ ಬಗ್ಗೆನೇ ಎನ್ಕ್ವೈರಿ ಆಗಬೇಕು. ಮುಖ್ಯಮಂತ್ರಿಗಳೇ, ಯಾಕಂದ್ರೆ ಅವ್ರು ಹೇಳ್ದಂಗೆ ಕೇಳಿ SIT ರಚನೆ ಮಾಡಿ. ಹೋಮ್ ಮಿನಿಸ್ಟರ್ ಆಗಿದ್ರು, ಯಾಕೆ ಚರ್ಚೆ ಮಾಡುವಂತ ಹೆಸರು ಅಲ್ಲ ಅಧ್ಯಕ್ಷರೇ, ಗೊತ್ತಿದೆ ನಮಗೆ. ಆದ್ರೆ ಅವ್ರ ಹೆಸರು ದೊಡ್ಡ ಮಾತಾಡೋರ್ನ ಬಹಿರಂಗವಾಗಿ ಬಿಡ್ತೀರಿ ಅಂತಂದ್ರೆ ಯಾರೇ ಸಣ್ಣದವನು ಸಣ್ಣ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಅವ್ರ ಹೆಸರು ಪ್ರಚಾರ ಮಾಡ್ತಾನೆ. ಪ್ರಚಾರ ಇಲ್ಲಂಗೆ ಮಾಡೋಣ ಅವನ್ನ. ಮಾತಾಡ್ತೇನೆ, ನಾವೇ ಸುಮ್ಮನೆ ಇರ್ಬೇಕಣ್ಣ. ನಿನ್ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ನಾವು ಮಾತಾಡಿ ಟೀಕೆ ಮಾಡಿದ್ದೀನಿ ನಾನು. ಶಾಸಕಾಂಗ ಸದನದ ಯಾರೇ ಮೇಲೆ ಯಾವುದೇ ಮುಖ್ಯಮಂತ್ರಿಗಳ ಮೇಲೆ ಬಂದ್ರೆ ಇದು ಪಾರ್ಟಿ ಅಂತ ಹೇಳಿ ಬರೋದಿಲ್ಲ. ಶಾಸಕಾಂಗ ಸಭೆ ಯಾವ ದೊಡ್ಡಿದು ಅಂತ ಹೇಳಿ
ಹೆಸರು ಬರ್ಲಿ ನೋಡೋಣ. ಶಿವಲಿಂಗೇಗೌಡರು ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು. ನೀವು ಯಾರು ಹೆಸರು ಹೇಳ್ತಾ ಇದ್ದೀರಾ ಅದನ್ನ ಪ್ರಸ್ತಾವನೆ ಮಾಡಿದ್ರು. ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂಥ ಸ್ಟೇಟ್ಮೆಂಟ್ನ ನಾನು CM ಹೇಳಿದೆ. CM ನೋಡಿರ್ಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟೀಮ್ ಈ ತರ ಇದೆ, ಈ ತರ ಮಾಡಿದ್ದಾರೆ, ನಿಮ್ನೆ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ. ಅದನ್ನ ಈ ಅಸೆಂಬ್ಲಿಲಿ ಚರ್ಚೆ ಮಾಡೋದಿಲ್ಲ. ಬೇರೆ ಅವ್ರ ಕೈಲಿ ಅಧಿಕಾರ ಇದೆ, ಅದಕ್ಕೆ ಅಧಿಕಾರದಲ್ಲಿ ಏನು ಮಾಡಬೇಕು ಅದಕ್ಕೆ ಮಾಡಲಿ. ಆ ಭಾಷೆ ಎಲ್ಲ ನಾನು ನೋಡಿದ್ದೀನಿ. ಇವತ್ತು ಬೆಳಗ್ಗೆ BJP ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದ್ದೀನಿ. ಭಾಳ ನಮಗೂ ಬೇಜಾರಾಯಿತು ಅದನ್ನು ನೋಡ್ಬಿಟ್ಟು. ನನಗೂ ಕಳಿಸ್ಕೊಟ್ರು ಅದನ್ನೆಲ್ಲ. Though I am not Home Minister, but still they are sharing lot of information to me like you people. So ಇಲ್ಲಿ definitely I think so Home Minister will deal with it. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.